ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಹೊಸ CM ಬಂದಿದ್ದಾರಲ್ಲ DK ಶಿವಕುಮಾರ್, ಗೃಹಲಕ್ಷ್ಮಿಯರಿಗೆ ಒಂದು ಭರ್ಜರಿ ಗಿಫ್ಟನ್ನು ಕೊಟ್ಟಿದ್ದಾರೆ. ಏನು ಅಂತೇಳಿ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಇಲ್ಲಿ ಸ್ವಲ್ಪ ಡೀಟೇಲ್ಸನ್ನು ಕಲೆಕ್ಟ್ ಮಾಡ್ಕೊಂಬಂದಿದ್ದೀನಿ. ಯಾರಿಗೆಲ್ಲ ಲಕ್ಷ್ಮಿಯರಿಗೆ ಯಾರಿಗೆಲ್ಲ ಹಣ ಬಂದಿಲ್ಲ, 30, 31, 32ನೇ ಕಂತು ಯಾರಿಗೆಲ್ಲ ಬಂದಿಲ್ಲ, ಅದರ ಬಗ್ಗೆ ಒಂದು ಒಳ್ಳೆ ಅಪ್ಡೇಟ್ ಇದೆ. ಅದರ ಬಗ್ಗೆ ನಿಮಗೆ ಹೇಳ್ತಾ ಹೋಗ್ತೇನೆ. ಡೀಟೇಲ್ಸ್ ಸ್ವಲ್ಪ ಕಲೆಕ್ಟ್ ಮಾಡ್ಕೊಂಬಂದಿದ್ದೀನಿ. ಸ್ವಲ್ಪ ನೋಡ್ಕೊಳ್ಳಿ, ಕೊನೆಯವರೆಗೆ ವಿಡಿಯೋ ಒಳ್ಳೆ ಹೆಲ್ಪ್ಫುಲ್ ಆಗಿರುತ್ತೆ. ಯಾಕಂತಂದರೆ ಹೊಸ ರೂಲ್ಸ್ ಬಂದಿತ್ತು ಮೊನ್ನೆ. ನೀವು ಹೊಸ CM ಚೇಂಜ್ ಆದಾಗ, ಹೊಸ ಆಡಳಿತ ಬಂದಾಗ ರೂಲ್ಸ್ ಎಲ್ಲ ಬಂದಿತ್ತು. ಏನಪ್ಪ ಅಂತ ಹೇಳಿದ್ರೆ, ನೀವು ಬಯೋಮೆಟ್ರಿಕ್ ಮಾಡಿಸ್ಬೇಕು, ಬಯೋಮೆಟ್ರಿಕ್ ಮಾಡಿಸಲ್ಲ ಅಂದರೆ ದುಡ್ಡೇ ಬರಲ್ಲ ಅಂತ ಹೇಳಿದರು. ಮತ್ತು ಈ KYC ಮಾಡಬೇಕು, ಮತ್ತು ನ್ಯೂ ಅಪ್ಲಿಕೇಶನ್ ಹಾಕಬೇಕು. ಯಾರೆಲ್ಲ ಆಲ್ರೆಡಿ ಹಿಂದಿನ ಅಕೌಂಟು ಇತ್ತು, ಹಿಂದಿನ ಗೃಹಲಕ್ಷ್ಮಿ ಇತ್ತು, ಅದಕ್ಕೆ ಹೊಸ ಗೃಹಲಕ್ಷ್ಮಿದು ಹಣ ಬರಬೇಕಾದ್ರೆ ಅಪ್ಲಿಕೇಶನ್ ಮಾಡಬೇಕು, ಹೊಸ ವೆರಿಫಿಕೇಷನ್ ಮಾಡಬೇಕು. ಬಯೋಮೆಟ್ರಿಕ್ ಕಂಪ್ಲೀಟ್ ಆದರೆ ಮಾತ್ರ ನಿಮಗೆ ದುಡ್ಡು ಬರುತ್ತೆ. ಯಾಕಂತ ಹೇಳಿದ್ರೆ 2 ಲಕ್ಷ ಜನ ಸತ್ತೋಗಿದ್ದಾರೆ ಗೃಹಲಕ್ಷ್ಮಿಯರು. ಅವರ ದುಡ್ಡು ವೇಸ್ಟ್ ಆಗ್ತಾ ಇದೆ, ಬೇರೆ ಯಾರಿಗೂ ಹೋಗ್ತಾ ಇದೆ. ಮತ್ತು 2 ಲಕ್ಷ ಜನರು GST ಕಟ್ತಿದ್ದಾರೆ, ಅವರಿಗೆ ಸುಮ್ಮನೆ ಹಣ ಹೋಗ್ತಾ ಇದೆ. ಈ ಥರ ಎಲ್ಲ ಡೀಟೇಲ್ಸ್ ಇತ್ತು. ನೀವು ಬಯೋಮೆಟ್ರಿಕ್ ಮಾಡಲೇಬೇಕು, ಕಡ್ಡಾಯ ಅಂತ ಹೇಳಿ ಮಾಡಿದರು. ಬಟ್ ಇವಾಗ ಏನಾಗಿದೆ ಅಂತ ಹೇಳಿದ್ರೆ, ಹೊಸ ರೂಲ್ಸ್ ಬಂದಿದೆ. ಅದು ಏನು ಅಂತೇಳಿ ಹೇಳ್ತಾ ಹೋಗ್ತೇನೆ. ನೀವು ಹೊಸ CM ಬಂದಾಗ ಹೇಳಿಕೆ ಕೊಟ್ಟಿದ್ರು, ಬಯೋಮೆಟ್ರಿಕ್ ಮಾಡಬೇಕು, KYC ಮಾಡಬೇಕು, ಹೊಸ ಅಪ್ಲಿಕೇಶನ್ ಹಾಕಿದ್ರೆ ಮಾತ್ರ ನಿಮಗೆ ಅಮೌಂಟ್ ಬರೋದು ಅಂತೇಳಿ. ಬಟ್ ಇದು ಹೇಳಿಕೆ ಮಾತ್ರ. ಹೇಳಿಕೆ ಕೊಟ್ಟು ತದನಂತರ ಸಚಿವ ಸಂಪುಟದಲ್ಲಿ ಡಿಸ್ಕಷನ್ ಆಗಿ ಮತ್ತೆ ಅದನ್ನು ಇಂಪ್ಲಿಮೆಂಟ್ ಮಾಡಬೇಕಾದ್ರೆ ತುಂಬ ಕೆಲಸ ಇದೆ. ಹೇಳಿಕೆ ಕೊಟ್ಟಷ್ಟು ಈಸಿ ಅಲ್ಲ. ಇವಾಗ ಅವರಿಗೆ ಏನಾಗಿದೆ ಗೊತ್ತಿಲ್ಲ, ಅದ್ರ ಡಿಸಿಷನ್ ವಾಪಸ್ ತೊಗೊಂಡಿದ್ದಾರೆ, ವಾಪಸ್ ಚೇಂಜ್ ಮಾಡಿದ್ದಾರೆ. ಏನಪ್ಪ ಅಂತ ಹೇಳಿದ್ರೆ, ಇವಾಗ ನೀವು ಇನ್ನು 31, 32, 30ನೇ ಕಂತಿನ ತಿಂಗಳ ಕಂತು ಬರಬೇಕಾದ್ರೆ, ಗೃಹಲಕ್ಷ್ಮಿದು ಕಂತು ಬರಬೇಕಾದ್ರೆ ನೀವು ಯಾವುದೇ ಇದು ಮಾಡುವ ಅವಶ್ಯಕತೆ ಇಲ್ಲ. ಹೊಸ ಅಪ್ಲಿಕೇಶನ್ ಹಾಕುವ ಅವಶ್ಯಕತೆ ಇಲ್ಲ, KYC ಮಾಡೋ ಅವಶ್ಯಕತೆ ಇಲ್ಲ, ಬಯೋಮೆಟ್ರಿಕ್ ಮಾಡೋ ಅವಶ್ಯಕತೆ ಇಲ್ಲ. ಮತ್ತು ಜೀವಿತ ಪ್ರಮಾಣ ಪತ್ರ ಕೊಡಲೇಬೇಕು ಅಂತೇಳಿ ರೂಲ್ಸ್ ಇತ್ತು. ಅದು ಕೊಟ್ಟರೆ ಮಾತ್ರ ನಿಮಗೆ ನೆಕ್ಸ್ಟ್ ಕಂತಿದ್ದು ಹಣ ಬರೋದು ಅಂತೇಳಿ ವೈರಲ್ ಆಗಿತ್ತು, ಸುದ್ದಿ ಬಂದಿತ್ತು, ನ್ಯೂಸ್ ಬಂದಿತ್ತು. ಬಟ್ ಹೇಳಿಕೆನೂ ಕೊಟ್ಟಿದ್ರು CM ಅವರು. ಲಕ್ಷ್ಮೀ ಹೆಬ್ಬಾಳ್ಕರ್ ಕೊಟ್ಟಿದ್ರು, ನಿಮ್ಮದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅವರು ಸಚಿವರು. ಬಟ್ ಇವಾಗ ಅದು ರೂಲ್ಸ್ ಎಲ್ಲ ಚೇಂಜ್ ಆಗಿದೆ. ಯಾಕಂತ ಹೇಳಿದ್ರೆ, ಹೇಳಿಕೆ ಕೊಟ್ಟಷ್ಟು ಈಸಿ ಅಲ್ಲ ಇಂಪ್ಲಿಮೆಂಟ್ ಮಾಡೋಕ್ಕೆ. ವಾಪಸ್ ಶುರುವಿಂದ ಹೋಗಿ ಗ್ರಾಮ ಸೇವಾ ಹತ್ರ ಅಪ್ಲಿಕೇಶನ್ ಹಾಕಬೇಕು, ಬಯೋಮೆಟ್ರಿಕ್ ಮಾಡಬೇಕು. ಅದಕ್ಕೂ ವೆಬ್ಸೈಟ್ ಸ್ಲೋ ಇರುತ್ತೆ, ಅದು ಟೈಮ್ ತೊಗೊಳುತ್ತೆ, ತುಂಬ ಟೈಮ್ ಕನ್ಸ್ಯೂಮಿಂಗ್ ಇದು. ಅದಕ್ಕೆ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ಇವಾಗ ಹೊಸ ರೂಲ್ಸ್ ಏನಪ್ಪ ಅಂತ ಹೇಳಿದ್ರೆ, ಇನ್ನು ಯಾರ್ದು ಜನಗಣತಿಗೆಲ್ಲ ಬರ್ತಾ ಇದ್ರಲ್ಲ ಅಧಿಕಾರಿಗಳು, ಮನೆ ಮನೆ ಬಂದು ಲೆಕ್ಕ ತಗೊಂಡು ಹೋಗ್ತಾ ಇದ್ರಲ್ಲ, ಅದೇ ಥರ ಈ ಗೃಹಲಕ್ಷ್ಮಿಯರ ಕೌಂಟನ್ನು ತೆಗಿಲಿಕ್ಕೆ ನೆಕ್ಸ್ಟ್ ತಿಂಗಳಿಂದ ಅಧಿಕಾರಿಗಳು ನಿಮ್ಮ ಮನೆಗೆ ಬರ್ತಾರೆ ಅಂತೇಳಿ ನ್ಯೂಸ್ ಬರ್ತಾ ಇದೆ. ಯಾಕಂತಂದರೆ ಇದೆಲ್ಲ ತುಂಬ ಟೈಮ್ ಕನ್ಸ್ಯೂಮಿಂಗ್. ಮತ್ತು ನೀವು ಅಪ್ಲಿಕೇಶನ್ ಹಾಕಿ 2-3 ತಿಂಗಳು ಟೈಮ್ ಬೇಕೇ ಬೇಕು ಇದು ಅಪ್ಡೇಟ್ ಮಾಡೋಕ್ಕೆ. 2-3 ತಿಂಗಳು ಸಾಕಾಗಲ್ಲ ಅನಿಸುತ್ತೆ. ಯಾಕಂತಂದರೆ 1,30,00,000 ಗೃಹಲಕ್ಷ್ಮಿಯರು ಇರ್ತಾರೆ. ಎಲ್ಲರದ್ದು ಅಪ್ಡೇಟ್ ಆಗಬೇಕು, ಎಲ್ಲರದ್ದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಬೇಕು. ಇದು ತುಂಬ ಪ್ರಾಸೆಸ್ ಇದೆ, ತುಂಬ ಪ್ರಾಸೆಸ್, ಹೇಳಿದಷ್ಟು ಈಸಿ ಆಗಲ್ಲ. ಅದಕ್ಕೆ ಅವ್ರು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ಅಧಿಕಾರಿಗಳನ್ನು ಡೈರೆಕ್ಟಾಗಿ ನಿಮ್ಮ ಮನೆಗೆ ಕಳಿಸಿ ಅಲ್ಲಿಂದ ನಿಮ್ಮ ಡೀಟೇಲ್ಸನ್ನು ತಗೊಂಡು, ನಿಮ್ಮ ಆಧಾರ್ ಕಾರ್ಡ, ನಿಮ್ಮ ಪಾನ್ ಕಾರ್ಡ, ನಿಮ್ಮ ಮತ್ತು ಇದು ರೇಷನ್ ಕಾರ್ಡ್, ಮತ್ತು ಗೃಹಲಕ್ಷ್ಮಿದು ವೆರಿಫಿಕೇಷನ್ ಎಲ್ಲ ಮಾಡ್ತಾರೆ. ಮತ್ತು ನೀವು GST ಕಟ್ತಿದ್ದೀರಾ, ಮತ್ತು ನಿಮ್ಮ ಮನೇಲಿ ಗೃಹಲಕ್ಷ್ಮಿಯವರು ಡೆತ್ ಆಗಿದ್ದಾರಾ, ಮತ್ತು ಅದೇ KYC ಅಪ್ಡೇಟ್ ಆಗಿದೆಯಾ, ನೀವು ಅಪ್ಲಿಕೇಶನ್ ಅದೆಲ್ಲ ಚೆಕ್ ಮಾಡ್ತಾರೆ. ಅದೆಲ್ಲ ಓಕೆ ಅಂದರೆ ನಿಮಗೆ ಅದು ಬಂದೇ ಬರುತ್ತೆ. 30, 31, 32 ಎಲ್ಲ ಕಂತಿಂದು ಒಟ್ಟಿಗೆ ಬರುತ್ತೆ ಅಂತ ಹೇಳಿದ್ದಾರೆ. ಬಟ್ ಇವಾಗ ಇದನ್ನು ಮಾಡೋದಕ್ಕೆ ಕಾರಣ ಏನಪ್ಪ ಅಂತಂದರೆ, ಒಂದು ಅದೇ ಮರಣ ಹೊಂದಿದವ್ರದ್ದು ಕ್ಯಾನ್ಸಲ್ ಮಾಡಬೇಕು ಅಂತ ಹೇಳಿ. ಗೃಹಲಕ್ಷ್ಮಿಯರದ್ದು ತುಂಬ ಹಣ ವೇಸ್ಟ್ ಆಗ್ತಿತ್ತು, ಯಾರ್ಯಾರಿಗೆ ಹೋಗ್ತಾಯಿತ್ತು, ಅದನ್ನೊಂದು ಕ್ಯಾನ್ಸಲ್ ಮಾಡಬೇಕಾದ್ರೆ. ಮತ್ತು ಇನ್ನೊಂದು ಮೈನ್ ಆಗಿ ಏನಂತಂದರೆ, ಹೊರ ರಾಜ್ಯದಿಂದೆಲ್ಲ ಬಂದಿರ್ತಾರೆ ಕೆಲಸಕ್ಕೆ ಅಂತೇಳಿ. ಇವಾಗ ನೀವು ನೋಡಿದ್ರೆ ತಮಿಳ್ನಾಡಿಂದ, ಕೇರಳದಿಂದ, ಮತ್ತು ನಾರ್ತ್ ಇಂಡಿಯಾದಿಂದ ಹೇಳ್ಬೇಡಿ, ಬೆಂಗಳೂರಲ್ಲಿ ತುಂಬಿ ಹೋಗಿದ್ದಾರೆ. ಮತ್ತು ನೇಪಾಳ ಎಲ್ಲ ಕಡೆಯಿಂದ ಬರ್ತಾರೆ ಇಲ್ಲಿ ಕೆಲಸಕ್ಕೆ ಅಂತೇಳಿ. ಅವರು ಇಲ್ಲಿ ಬಂದು ಇಲ್ಲಿ ಆಧಾರ್ ಕಾರ್ಡ್ ಮಾಡಿ, ವೋಟರ್ ID ಮಾಡಿ, ಅವರು ನಮ್ಮ ಸವಲತ್ತನ್ನು, ಯಾರಿಗೆ ಕರ್ನಾಟಕದವರಿಗೆ ಸಿಗಬೇಕು ಅವರ ಸವಲತ್ತನ್ನು ಇವರು ಪಡ್ಕೊಂಡಿರ್ತಾರೆ. ಈ ಹಿಂದಿಯವರಾಗಲಿ ಬೇರೆ ರಾಜ್ಯದವರಾಗಲಿ, ಇವರಿನ್ನ ಇದರಿಂದ ತಡೆಗಟ್ಟಲಿಕ್ಕೆ ಬೇಕಾಗಿ ಈ ಹೊಸ ರೂಲ್ಸನ್ನು ತಂದಿದ್ದಾರೆ. ಅದಕ್ಕಾಗಿ ನಾವು ಹೋಗಿ ವೆರಿಫಿಕೇಷನ್ ಮಾಡೋದಕ್ಕಿಂತ ಅಧಿಕಾರಿಗಳು ಬಂದು ವೆರಿಫಿಕೇಷನ್ ಮಾಡೋದ್ರಲ್ಲಿ ತುಂಬ ಡಿಫ್ರೆನ್ಸ್ ಇರುತ್ತೆ. ಅದಕ್ಕೆ ಬೇಕಾಗಿ ಇವರು ಕರೆಕ್ಟಾಗಿ ಇದನ್ನು ಇನ್ನು ಇಂಪ್ಲಿಮೆಂಟ್ ಮಾಡ್ತೇನೆ ಅಂತ ಹೇಳಿದ್ದಾರೆ. ಇನ್ನು ಕಾದು ನೋಡೋಣ. ಬಟ್ ನಿಮಗೆ ಇನ್ನು ಯಾರೆಲ್ಲ ಗೃಹಲಕ್ಷ್ಮಿಯರು ಹೆದರಿಕೆಯಿಂದ ಕೂತಿದ್ರ, ಇನ್ನು ಯಾರಪ್ಪ ಹೋಗಿ ಹೊಸ ಅಪ್ಲಿಕೇಶನ್ ಹಾಕೋದು, ಹೇಗಪ್ಪ ಬಯೋಮೆಟ್ರಿಕ್ ಮಾಡೋದು, ಹೇಗಪ್ಪ KYC ಮಾಡ್ಬೋದು, ಇದೆಲ್ಲ ದೊಡ್ಡ ತಲೆನೋವು, ಇದೆಲ್ಲ ಆಗಲ್ಲ, ಅಲ್ಲಿ ಕ್ಯೂ ನಿಂತು ಯಾರಿಗೆ ಆಗುತ್ತೆ, ಈ ಥರ ಎಲ್ಲ ತಿಳ್ಕೊಂಡಿರ್ಬೋದು. ನಿಮಗೆ ಇದೊಂದು ಭರ್ಜರಿ ಆಫರ್ ಅಂತಲೇ ಹೇಳ್ಬೋದು. ನಿಮಗೆ ಇದೆಲ್ಲ ಬಿಟ್ಟು ಎಲ್ಲ ಕ್ಯಾನ್ಸಲ್ ಆಗಿದೆ. ಇನ್ನು ನೀವು ಏನು ಮಾಡಬೇಕು ಅಂತ ಇಲ್ಲ. ಇವಾಗ 30, 31, 32 ಕಂತಿನ ತನಕ
ಇದುವರೆಗೆ ಬಂದ ಅಪ್ಡೇಟ್ ತನಕ ನೀವೇನು ಮಾಡಬೇಕಾಗಿಲ್ಲ. ನೀವು ಮುಂಚೆ ನಿಮ್ಮ ಅಪ್ಲಿಕೇಶನ್ಸ್ ಯಾವ ಥರ ಇತ್ತೋ ಅದೇ ಥರ ಇಟ್ಟರೆ ಸಾಕು. ಸುಮ್ಮನೆ ಮನೇಲಿ ಕೂತ್ಕೊಳ್ಳಿ, ನಿಮಗೆ ಅಕೌಂಟಿಗೆ ದುಡ್ಡು ಬಂದೇ ಬರುತ್ತೆ. ಇನ್ನು ಏನಾದರೂ ಅಪ್ಡೇಟ್ ಬಂದರೆ, ನೆಕ್ಸ್ಟ್ ಏನಾದರೂ ಅಪ್ಡೇಟ್ ಬಂದರೆ ಅದನ್ನು ನಾನು ಅಪ್ಡೇಟ್ ಮಾಡ್ತೀನಿ. ಇಲ್ಲಿ ಅದ್ರ ಏನು ತಲೆ ಕೆಡಿಸುವಂಥ ಒಂದು ಸಿಚುವೇಶನ್ ಏನಿಲ್ಲ. ಈಸಿ, ನೀವು ಸುಮ್ಮನೆ ಕೂತ್ಕೊಂಡ್ರೆ ಆಯಿತು. ನೀವು ಆಲ್ರೆಡಿ ಯಾವುದು ಗೃಹಲಕ್ಷ್ಮಿ ನಿಮ್ಗೆ ದುಡ್ಡು ಬರ್ತಿತ್ತ ಅದೇ ಥರ ಇದ್ರೆ ಆಯಿತು. ಅದೇ ನಿಮಗೆ ಅಕೌಂಟಿಗೆ ಬರ್ತಾ ಹೋಗುತ್ತೆ. ಯಾರ್ದೆಲ್ಲ ಪೆಂಡಿಂಗ್ ಇರುತ್ತೆ, ಪೆಂಡಿಂಗ್ ಇರೋದು ಬಂದೇ ಬರುತ್ತೆ ದುಡ್ಡು. ಯಾಕಂತಂದರೆ ಇವಾಗಲೇ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಈ ಗೃಹಲಕ್ಷ್ಮಿದು ಅಮೌಂಟ್ ಬಂದಿದೆ ಅಂತೆ. ಇನ್ನು ಕೆಲವು ದಿನಗಳಲ್ಲಿ ನಿಮಗೆ ಆ ಅಮೌಂಟ್ ನಿಮ್ಮ ಅಕೌಂಟಿಗೆ ಬಿದ್ದೇ ಬೀಳುತ್ತೆ. ಅದರಲ್ಲಿ ವರಿ ಮಾಡಬೇಕಾಗಿರೋದು ಏನೂ ಇಲ್ಲ. ಹಾಗಾದರೆ ಈ ವಿಡಿಯೋ ಮತ್ತು ಈ ಡೀಟೇಲ್ಸ್ ಎಲ್ಲ ಇಷ್ಟ ಆಗಿರೋದು ತಿಳ್ಕೊಂಡ್ರೆ, ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಟ್ಕೊಂಡ್ರೆ ನಿಮಗೆ ನಾನು ನೆಕ್ಸ್ಟ್ ಹಾಕೋ ವೀಡಿಯೋಗಳು ಡೈರೆಕ್ಟ್ ನಿಮಗೆ ಬರುತ್ತೆ. ಓಕೆನಾ? ನೀವು ಸರ್ಚ್ ಮಾಡಬೇಕು ಅಂತ ಅವಶ್ಯಕತೆ ಇಲ್ಲ. ನೀವು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡ್ರೆ ನಿಮ್ಗೆ ಡೈರೆಕ್ಟ್ ಬರುತ್ತೆ. ನಿಮ್ಗೆ ಈಸಿಯಾಗಿ ನೋಡ್ಬೋದು ವೀಡಿಯೋಸು, ಆ ಡೀಟೇಲ್ಸ್ ಎಲ್ಲ ತಿಳ್ಕೊಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.